ಕನ್ನಡಿಗರು ಯಾರ ಮೇಲೂ ಕೂಡ ಕನ್ನಡ ಭಾಷೆ ಬರಲ್ಲ ಅನ್ನೋ ಕಾರಣಕ್ಕೋಸ್ಕರ ದಬ್ಬಾಳಿಕೆ ಮಾಡಿದಂತ ಪ್ರಕರಣಗಳಿಲ್ಲ. ಆದ್ರೆ ಕರ್ನಾಟಕದಲ್ಲಿ ಇದ್ದಾದ್ಮೇಲೆ 16 ವರ್ಷ ಇಲ್ಲಿ ನೆಲೆಸಿದ ಮೇಲೆ ಕನ್ನಡವನ್ನು ಮಾತಾಡಬೇಕು ಅಂತ ಹೇಳಿ ನಿರೀಕ್ಷೆ ಮಾಡುವಂಥದ್ದು, ಸ್ಥಳೀಯ ಲ್ಯಾಂಗ್ವೇಜ್ ಬಗ್ಗೆ ಕೂಡ ಗೌರವ ಇಟ್ಕೊಳ್ಳಿ ಅಂತ ಹೇಳುವಂತದ್ದು ಅಥವಾ ಆ ರೀತಿ ಮನವಿ ಮಾಡ್ಕೊಳ್ಳುವಂಥದ್ದು ಸಹಜ. ಇದು ಎಲ್ಲ ರಾಜ್ಯಗಳಲ್ಲೂ ಇದೆ. ಇದು ನಿಮ್ಮ ಹತ್ರ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ, ಮೆಡಿಕಲ್ ಕಾಲೇಜ್ ಇಲ್ಲ, ಗತಿ ಇಲ್ಲದೆ ಕರ್ನಾಟಕ ನಿಮ್ಮ ಹತ್ರ ಒಳ್ಳೆ ಸಾಫ್ಟ್ವೇರ್ ಕಂಪನಿಗಳಿಲ್ಲ, ಒಳ್ಳೊಳ್ಳೆ ಕೆಲಸ ಸಿಗಲ್ಲ ಅಂತ ನೀವು ಕರ್ನಾಟಕದಲ್ಲಿ ಉಳ್ಕೊಂಡಿರೋ 16 ವರ್ಷ ಇಲ್ಲೇ ಬಂದು ಇಲ್ಲೇ ಇಂಜಿನಿಯರಿಂಗ್ ಮಾಡ್ತೀರಿ, ಇಲ್ಲೇ ಮೆಡಿಕಲ್ ಮಾಡ್ತೀರಿ ಅಥವಾ ಇಲ್ಲೇ ಯಾವ್ದೋ ಡಿಗ್ರಿಗಳನ್ನ ಮಾಡ್ತೀರಿ, ಕೆಲಸಕ್ಕೋಸ್ಕರ ಇಲ್ಲೇ ಉಳ್ಕೊಳ್ತೀರಿ. ಇಲ್ಲಿ ಉಳ್ಕೊಂಡಾದ್ಮೇಲೆ ಸ್ಥಳೀಯ ಲ್ಯಾಂಗ್ವೇಜ್ ನೀವು ಭಾಷೆನ ಕಲಿಯೋದಕ್ಕೆ ಪ್ರಯತ್ನ ಮಾಡೋದ್ರಲ್ಲಿ ಏನ್ ತಪ್ಪಿದೆ? ನೀವೇನು ನೆನ್ನೆ ಮೊನ್ನೆ ಬಂದು 6 ತಿಂಗಳಾಗಿದೆ, 1 ವರ್ಷ ಆಗಿದೆ, ನೀವು ಕನ್ನಡ ಕಲಿಯಲೇಬೇಕು ಅಂತ ನಾವೇನ್ ಕೇಳ್ತಾ ಇಲ್ಲ. 16 ವರ್ಷದಿಂದ ಇಲ್ಲೇ ಇದಿರಲ್ಲ, ಇಲ್ಲೇ ಕಾಲೇಜಲ್ಲಿ ಓದಿದಿರಲ್ವಾ, ಇಲ್ಲೇ ಕಂಪನಿಯಲ್ಲಿ ಕೆಲಸ ಮಾಡಿದಿರಲ್ವಾ, ಇಲ್ಲೇ ಫ್ಲಾಟ್ ತಗೊಂಡಿದಿರಲ್ವಾ, ಇಲ್ಲೇ ಮನೆ ತಗೊಂಡಿದಿರಲ್ವಾ, ಇಲ್ಲೇ ವಾಸ ಮಾಡಿದಿರಲ್ವಾ, ನೀವು ಕನ್ನಡವನ್ನ ಮಾತಾಡಿ ಇಲ್ಲಿ ಸ್ಥಳೀಯ ಭಾಷೆ ಕಲ್ತ್ಕೊಳ್ಳಿ ಅಂತ ಹೇಳಿ ನಾವು ನಿರೀಕ್ಷೆ ಇಟ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ನಮ್ಮ ಕೆಂಪೇಗೌಡರು ಕಟ್ಟಿರುವಂತ ಬೆಂಗಳೂರು, ನಮ್ಮ ವಿಶ್ವೇಶ್ವರಯ್ಯನವರು ತಗೊಂಡೋಗಿದ್ದಾರೆ, ನಮ್ಮ ಮಿರ್ಜಾ ಇಸ್ಮಾಯಿಲ್ ಕರೆಂಟ್ ಕೊಟ್ಟಿದ್ದಾರೆ. ಎಲ್ಲ ಕನ್ನಡಿಗರ ಶ್ರಮದಿಂದಾಗಿ ಇವತ್ತು ಬೆಂಗಳೂರು ನಿರ್ಮಾಣವಾಗಿದೆ. ಇಲ್ಲಿ ಬಂದು ನೀವು ನೆಲ ಕಂಡ್ಕೊಳ್ತೀರಿ, ಭಾಷೆ ಮಾತಾಡಿ 16 ವರ್ಷದಿಂದ ಇದೀರಲ್ಲ ಅಂತ ಹೇಳಿದ ಕೂಡಲೇ ನಮ್ಮ ಕನ್ನಡಿಗರ ಮೇಲೆ ಆಕ್ರಮಣ ಆಗ್ತಿದೆ, ನಾವು ಕನ್ನಡ ಮಾತಾಡೋಣ ಕಾರಣಕ್ಕೋಸ್ಕರ ನಮ್ಮ ಮೇಲೆ ಆಕ್ರಮಣ ನಡೀತಿದೆ. ನೀವು ಬಂದಿರೋರು, ನಿಮ್ಮ ರಾಜ್ಯದಲ್ಲಿ ಪರಿಸ್ಥಿತಿ ಇಲ್ಲ, ಒಳ್ಳೆ ಕಂಪನಿ ಇಲ್ಲ, ಒಳ್ಳೆ ಕೆಲಸ ಸಿಗಲ್ಲ, ಒಳ್ಳೆ ಕಾಲೇಜಸ್ ಇಲ್ಲ ಅಂತ ಹೇಳಿ ನೀವು ಗತಿ ಇಲ್ದಲ್ಲಿ ಇಲ್ಲಿ ಬಂದಿರೋರು. ನಿಮ್ಮನ್ನ ಕನ್ನಡಿಗರು ಯಾರ ಮೇಲೂ ಕೂಡ ಕನ್ನಡ ಭಾಷೆ ಬರಲ್ಲ ಅನ್ನೋ ಕಾರಣಕ್ಕೋಸ್ಕರ ದಬ್ಬಾಳಿಕೆ ಮಾಡಿದಂತ ಪ್ರಕರಣಗಳಿಲ್ಲ. ಆದ್ರೆ ಕರ್ನಾಟಕದಲ್ಲಿ ಇದ್ದಾದ್ಮೇಲೆ 16 ವರ್ಷ ಇಲ್ಲಿ ನೆಲೆಸಿದ ಮೇಲೆ ಕನ್ನಡವನ್ನ ಮಾತಾಡಬೇಕು ಅಂತ ಹೇಳಿ ನಿರೀಕ್ಷೆ ಮಾಡುವಂಥದ್ದು, ಈ ಸ್ಥಳೀಯ ಲ್ಯಾಂಗ್ವೇಜ್ ಬಗ್ಗೆನೂ ಕೂಡ ಗೌರವ ಇಟ್ಕೊಳ್ಳಿ ಅಂತ ಹೇಳುವಂಥದ್ದು ಅಥವಾ ಆ ರೀತಿ ಮನವಿ ಮಾಡ್ಕೊಳ್ಳುವಂಥದ್ದು ಸಹಜ. ಇದು ಎಲ್ಲ ರಾಜ್ಯಗಳಲ್ಲೂ ಇದೆ. ಇದು ನಿಮ್ಮ ಹತ್ರ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ, ಮೆಡಿಕಲ್ ಕಾಲೇಜ್ ಇಲ್ಲ ಅಂತ ಗತಿ ಇಲ್ಲದೆ ಕರ್ನಾಟಕ ನೀವು ಬರ್ತೀರಿ. ನಿಮ್ಮ ಹತ್ರ ಒಳ್ಳೆ ಸಾಫ್ಟ್ವೇರ್ ಕಂಪನಿಗಳಿಲ್ಲ, ಒಳ್ಳೊಳ್ಳೆ ಕೆಲಸ ಸಿಗಲ್ಲ ಅಂತ ಗತಿ ಇಲ್ದಲೆ ನೀವು ಕರ್ನಾಟಕದಲ್ಲಿ ಉಳ್ಕೊಂಡಿರೋರು. ನೀವು ಇಲ್ಲಿ 16 ವರ್ಷ ಇಲ್ಲೇ ಬಂದು ಇಲ್ಲೇ ಇಂಜಿನಿಯರಿಂಗ್ ಮಾಡ್ತೀರಿ, ಇಲ್ಲೇ ಮೆಡಿಕಲ್ ಮಾಡ್ತೀರಿ ಅಥವಾ ಇಲ್ಲೇ ಯಾವುದೋ ಡಿಗ್ರಿಗಳನ್ನ ಮಾಡ್ತೀರಿ, ಕೆಲಸಕ್ಕೋಸ್ಕರ ಇಲ್ಲೇ ಉಳ್ಕೊಳ್ತೀರಿ. ಇಲ್ಲಿ ಉಳ್ಕೊಂಡಾದ್ಮೇಲೆ ಇಲ್ಲಿನ ಸ್ಥಳೀಯ ಲ್ಯಾಂಗ್ವೇಜ್ ಅನ್ನ ನೀವು ಭಾಷೆನ ಕಲಿಯೋದಕ್ಕೆ ಪ್ರಯತ್ನ ಮಾಡೋದ್ರಲ್ಲಿ ಏನ್ ತಪ್ಪಿದೆ? ನೀವೇನು ನೆನ್ನೆ ಮೊನ್ನೆ ಬಂದು 6 ತಿಂಗಳಾಗಿದೆ, 1 ವರ್ಷ ಆಗಿದೆ, ನೀವು ಕನ್ನಡ ಕಲಿಲೇಬೇಕು ಅಂತ ನಾವೇನ್ ಕೇಳ್ತಾ ಇಲ್ಲ. 16 ವರ್ಷದಿಂದ ಇಲ್ಲೇ ಇದಿರಲ್ಲ, ಇಲ್ಲೇ ಕಾಲೇಜಲ್ಲಿ ಓದಿದಿರಲ್ವಾ, ಇಲ್ಲೇ ಕಂಪನಿಯಲ್ಲಿ ಕೆಲಸ ಮಾಡ್ತಿದಿರಲ್ವಾ, ಇಲ್ಲೇ ಫ್ಲಾಟ್ ತಗೊಂಡಿದಿರಲ್ವಾ, ಇಲ್ಲೇ ಮನೆ ತಗೊಂಡಿದಿರಲ್ವಾ, ಇಲ್ಲೇ ವಾಸ ಮಾಡಿದಿರಲ್ವಾ, ನೀವು ಕನ್ನಡವನ್ನ ಮಾತಾಡಿ ಇಲ್ಲಿ ಸ್ಥಳೀಯ ಭಾಷೆನೂ ಕೂಡ ಕಲ್ತ್ಕೊಳ್ಳಿ ಅಂತ ಹೇಳಿ ನಾವು ನಿರೀಕ್ಷೆ ಇಟ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ನಮ್ಮ ಕೆಂಪೇಗೌಡರು ಕಟ್ಟಿರುವಂತ ಬೆಂಗಳೂರು, ನಮ್ಮ ವಿಶ್ವೇಶ್ವರಯ್ಯನವರು ಕುಡಿಯೋ ನೀರು ತಗೊಂಡೋಗಿದ್ದಾರೆ, ನಮ್ಮ ಮಿರ್ಜಾ ಇಸ್ಮಾಯಿಲ್ ಕರೆಂಟ್ ಕೊಟ್ಟಿದ್ದಾರೆ. ಎಲ್ಲ ಕನ್ನಡಿಗರ ಶ್ರಮದಿಂದಾಗಿ ಇವತ್ತು ಬೆಂಗಳೂರು ನಿರ್ಮಾಣವಾಗಿದೆ. ಇಲ್ಲಿ ಬಂದು ನೀವು ನೆಲ ಕಂಡ್ಕೊಳ್ತೀರಿ, ಭಾಷೆ ಮಾತಾಡಿ 16 ವರ್ಷದಿಂದ ಇದೀರಲ್ಲ ಅಂತ ಹೇಳಿದ ಕೂಡಲೇ ನಮ್ಮ ಕನ್ನಡೇತರರ ಮೇಲೆ ಆಕ್ರಮಣ ಆಗ್ತಿದೆ, ನಾವ್ಯಾಕೆ ಈ ಭಾಷೆ ಕಲಿಬೇಕು, ನಮ್ಮ ಮೇಲೆ ನಾವು ಕನ್ನಡ ಮಾತಾಡಲ್ಲ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಮೇಲೆ ಆಕ್ರಮಣ ನಡೀತಾ ಇದೆ. ಈ ತರ ವರಾತೆ ಯಾಕೆ? ನೀವು ಬಂದಿರೋರು, ನಿಮ್ಮ ರಾಜ್ಯದಲ್ಲಿ ಇಂಥ ಪರಿಸ್ಥಿತಿ ಇಲ್ಲ, ಒಳ್ಳೆ ಕಂಪನಿ ಇಲ್ಲ, ಒಳ್ಳೆ ಕೆಲಸ ಸಿಗಲ್ಲ, ಒಳ್ಳೆ ಕಾಲೇಜಸ್ ಇಲ್ಲ ಅಂತ ಹೇಳಿ ನೀವು ಗತಿ ಇಲ್ದಲ್ಲಿ ಇಲ್ಲಿ ಬಂದಿರೋರು. ನಿಮ್ಮನ್ನ ನಾವು ಕೇಳ್ಕೊಂಡಿಲ್ಲ.